ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ನಾನು ಇವತ್ತು ಯಾವ ವಿಚಾರವಾಗಿ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್, ನಿಮ್ಮ ವ್ಯಕ್ತಿ, ಅವನು ಅಥವಾ ಅವಳು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ಅವರ ಕರೆಂಟ್ ಫೀಲಿಂಗ್ ನಿಮ್ಮ ಬಗ್ಗೆ ಏನಾಗಿದೆ, ಈಗ ಅವರು ಅಟ್ ಪ್ರೆಸೆಂಟ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿ. ಸೊ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ಈ ವಿಡಿಯೋನ ನೆಕ್ಸ್ಟ್ ಮಂತ್ ಆಗಿರಬಹುದು, ನೆಕ್ಸ್ಟ್ ಇಯರ್ ಆಗಿರಬಹುದು, ನೆಕ್ಸ್ಟ್ ವೀಕ್ ಆಗಿರ್ಬೋದು ಏನಾದರೂ ನೋಡ್ತಾ ಇದ್ರೆ ಅಲ್ಲಿಂದ 3 ತಿಂಗಳು ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಾಗಿದೆ ಅಂತ ಹೇಳಿ. ಎಂದಿನಂತೆ 2 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ನಿಮ್ಮ ಪಾರ್ಟ್ನರ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ನೀವು ಇದರಲ್ಲಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಏನಾದರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಸೊ ಐ ಹೋಪ್ ನೀವು 2 ಕಾರ್ಡಲ್ಲಿ ಒಂದು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಯಾರೆಲ್ಲ ಮೊದಲನೆಯ ಕಾರ್ಡ್ ನಿಮ್ಮ ಪಾರ್ಟ್ನರ್ ಹೆಸರು ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ಕಾರ್ಡ್ ರೀಡಿಂಗ್ ಇದಾಗಿರುತ್ತೆ. ಸಪೋಸ್ ಏನಾದರೂ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ, ನೀವು ನಿಮ್ಮ ಪಾರ್ಟ್ನರ್ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡುವ ವಿಚಾರದಲ್ಲಿ ಏನಾದರೂ ಇದ್ದಾರಾ, ಅವರ ಸಿಚುವೇಶನ್ ಏನಾಗಿದೆ ಇವತ್ತು ಅಂತ ಹೇಳಿ ನಾನೊಂದು ಜನರಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ದಿ ಮೆಜಿಷಿಯನ್ ಬರ್ತಾ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್, 6 ಆಫ್ ಕಪ್ಸ್, 10 ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್ಸ್. ಫ್ರೆಂಡ್ಸ್, ನಿಮ್ಮ ಪಾರ್ಟ್ನರ್ ಒಂದು ಅದ್ಭುತವಾದ ವ್ಯಕ್ತಿಯಾಗಿದ್ದಾರೆ, ಅಂದರೆ ನಂಬಿಕೆ ಅರ್ಹ ವ್ಯಕ್ತಿಯಾಗಿದ್ದಾರೆ. ಅವರು ಈಗೇನು ಅಂದರೆ ಕೆಲಸದ ವಿಚಾರವಾಗಿ ಅವರು ಒಂದಷ್ಟು ಎಫರ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ಎಷ್ಟೇ ಅವರು ಗಟ್ಟಿ ಮನಸ್ಸಾಗಿದ್ರು, ಅವ್ರು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಅವರ ನೆನಪು ನಿಮ್ಮ ಹತ್ರನೇ ಬರ್ತಾ ಇದೆ. ಆದರೆ ಏನು ಮಾಡೋದು, ಕೆಲಸದ ವಿಚಾರವಾಗಿ ಅವ್ರು ಸ್ವಲ್ಪ ಕಂಟ್ರೋಲ್ ಆಗಿದ್ದಾರೆ. ನಿಮಗೆ ಏನಾಗ್ತಾ ಇದೆ ಅಂತಂದರೆ, ನೀವು ಮನೆಯಲ್ಲೇ ಇರ್ಬೋದು ಅಥವಾ ಏನೇ ಇರ್ಬೋದು, ನಿಮ್ಮ ಎನರ್ಜಿ ತುಂಬಾ ಹಾಳಾಗ್ತಾ ಇದೆ, ತುಂಬಾ ಅವ್ರ ಬಗ್ಗೆ ಕೊರಗ್ತಾ ಇದ್ದೀರಿ. ಬಟ್ ಆದರೆ ಅವರು ನಿಮ್ಮ ಬಗ್ಗೆ ತುಂಬಾ ಕೊರಗೋರು, ಆದರೆ ಅವ್ರಿಗೆ ಕೆಲಸದ ವಿಚಾರವಾಗಿ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ. ಅವ್ರಿಗೆ ನಿಮ್ಮ ನೆನಪಿದೆ, ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಟ್ ಪ್ರೆಸೆಂಟ್ ಏನಿದೆ, ಅವರು ನಿಮ್ಮ ಜೊತೆ ಕಳೆದ ಕ್ಷಣಗಳಾಗಿರ್ಬಹುದು, ಕಳೆದ ದಿನಗಳಾಗಿರ್ಬೋದು, ಇನ್ನು ಮುಂದೆ ಚೆನ್ನಾಗಿರಬೇಕು ಅಂತ ಹೇಳಿ ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ. ಆಗಿದ್ದೆಲ್ಲ ಒಂದು ಕೆಟ್ಟ ಘಟನೆ, ಕೆಟ್ಟ ಗಳಿಗೆ ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತು, ನಾನು ಯಾಕೆ ಈ ಥರ ಎಲ್ಲ ಮಾಡಿಬಿಟ್ಟೆ ಈಕೆಗೆ, ಈ ಥರದ್ದೆಲ್ಲ ಅವ್ರು ಸಫರ್ ಪಡ್ತಾ ಇದ್ದಾರೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಕನ್ಫ್ಯೂಷನ್ ಮೈಂಡಲ್ಲಿದ್ದಾರೆ. ನಾನು ಈಗಲೇ ಅವಳನ್ನ ಕಾಂಟ್ಯಾಕ್ಟ್ ಮಾಡಲಾ ಅಥವಾ ಬೇಡವಾ, ಈ ಥರದ್ದೆಲ್ಲ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ನಿಮ್ಮ ಪಾರ್ಟ್ನರ್ ಏನು ಅಂತ ಹೇಳಿದ್ರೆ, ಇವಾಗ ನೀವೇನು ಥಿಂಕ್ ಮಾಡ್ತಾ ಇದ್ದೀರಲ್ಲ, ಅವ್ರನ್ನ ಯಾವುದೋ ಬೇರೆಯವ್ರ ಜೊತೆಗಿರ್ಬೋದು, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ, ಅವ್ರಿಗೆ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ. ಇತ್ತೀಚೆಗಂತೂ ನಿಮ್ಮ ಜೊತೆ ನಡೆದಿರೋ ಕ್ಷಣಗಳಾಗಿರ್ಬೋದು, ದಿನಗಳಾಗಿರ್ಬೋದು, ಈ ಥರದ್ದೆಲ್ಲ ಕಳೀತಾ ಇದ್ದಾರೆ. ಸೊ ಅವ್ರಿಗೆ ನಿಮ್ಮ ಇಬ್ಬರು ಕಾಂಟ್ಯಾಕ್ಟ್ ಮತ್ತೆ ನಿಮ್ಮ ಪಾರ್ಟ್ನರ್ ನಿಮಗೆ ಕಾಲ್ ಮಾಡುವ ಸಾಧ್ಯತೆ ಇದೆ, ಮೆಸೇಜ್ ಮಾಡುವ ಸಾಧ್ಯತೆ ಇದೆ. ತುಂಬಾ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ, ಅವ್ರಿಗೆ ತುಂಬ ಕನ್ಫ್ಯೂಷನ್ ಮೈಂಡು ಇದೆ. ಕೆಲವೊಂದು ಸಲ ಕೆಲಸದ ವಿಚಾರವಾಗ್ಲೂ ಕನ್ಫ್ಯೂಷನ್ ಮೈಂಡ್ ಇದೆ, ನಿಮ್ಮ ವಿಚಾರವಾಗ್ಲೂ ಕನ್ಫ್ಯೂಷನ್ ಮೈಂಡ್ ಇಲ್ಲಿ ತೋರಿಸ್ತಾ ಇದೆ. ಸೊ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ. ನೀವು ಒಂದಷ್ಟು ಏನು ಇವಾಗ ಇಬ್ಬರು ಮನಸ್ಸು ಅಫಿಷಿಯಲ್ ಪರ್ಸನ್ ಅಂದರೆ, ಯಾವುದಾದ್ರೂ ಒಂದು ಪರ್ಸನ್ನಿಂದ ನೀವು ಮತ್ತೆ ಮಾತುಕತೆಗೆ ಇಳಿಬಹುದು. ಯಾರೋ ಒಂದು ನಿಮ್ಮ ಮ್ಯೂಚುವಲ್ ಫ್ರೆಂಡಿಂದ ಇರ್ಬೋದು, ಏನೇ ಇರ್ಬೋದು, ಮತ್ತೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಿ ರೀಡಿಂಗ್ ತೋರಿಸ್ತಾ ಇದೆ. ಅವರು ಏನೇ ಆಗಲಿ, ಈ ಪ್ರೀತಿ ವಿಚಾರದಲ್ಲಿ ನೀವೇನಾದರೂ ನಾನು ಬಿಟ್ಟು ಮೂವ್ ಆನ್ ಆಗಬೇಕು ಅಂತ ಏನಾದ್ರು ಥಿಂಕ್ ಮಾಡಿದರೆ ನೀವು, ಅವರಿನ್ನೂ ಆ ಥಿಂಕಿಂಗಲ್ಲಿ ಇಲ್ಲ. ಅವರಿನ್ನೂ ನಿಮ್ಮನ್ನು ಬಿಡಬೇಕು ಅನ್ನೋ ಥಿಂಕಲ್ಲೂ ಇಲ್ಲ. ಅವ್ರು ಏನೇ ಮಾತಾಡಿರ್ಬೋದು, ಏನೇ ಇರ್ಬೋದು, ಬಟ್ ನಿಮಗೆಲ್ಲ ಏನು ನೀವು ಸಡನ್ ಡಿಸಿಷನ್ ತೊಗೊಳ್ತಾ ಇದ್ರು. ಅವ್ರು ಫೋನ್ ರಿಸೀವ್ ಮಾಡಿಲ್ಲ, ಅವರು ಕೈಗೆ ಸಿಗ್ತಾ ಇಲ್ಲ ಮಾತಾಡೋದಕ್ಕೆ, ಈ ಥರದಕ್ಕೆಲ್ಲ ಏನು ಮಾಡ್ತಿದ್ರಿ ನೀವು, ಸಡನ್ ಡಿಸಿಷನ್ ಮಾಡ್ತಿದ್ರಿ. ಈ ರಿಲೇಷನ್ಶಿಪ್ ಇರಬೇಕಾ ಬೇಡವಾ, ಕಟ್ ಆಫ್ ಮಾಡಬೇಕಾ ಅನ್ನೋದು ನಿಮ್ಮ ಥಿಂಕಿಂಗ್ ಆಗಿದೆ. ಆದರೆ ಇದೊಂದು ಒಳ್ಳೆ ಅದ್ಭುತವಾದ ರೀಡಿಂಗ್. ನಿಮ್ಮ ಇಬ್ಬರು ನಡುವೆ ಯಾವುದಾದ್ರೂ ಒಂದು ಅಫಿಷಿಯಲ್ ಪರ್ಸನ್, ಮ್ಯೂಚುವಲ್ ಪರ್ಸನ್ ಬಂದು ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿಸುವ ಸಾಧ್ಯತೆ ಇದೆ. ತುಂಬ ಅದ್ಭುತವಾಗಿದೆ. ಅವರು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಅಂತೇಳಿ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ.
ಸೊ ಸೆಕೆಂಡ್ ಕಾರ್ಡ್ ಯಾರು ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಏನಾಗಿರುತ್ತೆ, ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ಏನು ನಿಮ್ಮ ವಿಚಾರವಾಗಿ, ಮತ್ತೆ ನೀವಿಬ್ಬರು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ, ಈಗ ನಡೆದಿರುವ ಹಳೆಯ ಘಟನೆ ಏನೇನಾಗಿದೆ ಇದರಿಂದ ಅವರು ಬೇಸತ್ತು ಹೋಗಿದ್ದಾರೆ. ಮತ್ತೆ ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳುವಂಥ ಮನಸ್ಥಿತಿಯಲ್ಲೇ ಅವರಿಲ್ಲ. ಅವರು ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಎಫರ್ಟ್ ಹಾಕಬೇಕಲ್ಲ, ಅದು ನಿಮ್ಮ ಪಾರ್ಟ್ನರ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಇದು ರೀಕನೆಕ್ಟ್ ಮಾಡ್ಕೊಳ್ಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಈ ಥರ ನಿಮ್ಮ ಪಾರ್ಟ್ನರ್ ಯಾವತ್ತೂ ಯೋಚನೆ ಮಾಡಿಲ್ಲ. ನಿಮ್ಮ ಪಾರ್ಟ್ನರ್ ಯಾವ ಈ ರಿಲೇಷನ್ಶಿಪ್ ಮುಂದುವರಿಸ್ಬೇಕು ಅನ್ನೋದಕ್ಕೆ ರೆಡಿನೇ ಇಲ್ಲ. ಅವ್ರ ಮಧ್ಯಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ ನಿಮ್ಮನ್ನು. ಸಂಪೂರ್ಣವಾಗಿ ಈ ರಿಲೇಷನ್ಶಿಪ್ ಬೇಡವೇ ಬೇಡ ಅನ್ನೋದು ಅವರ ಮನಸ್ಥಿತಿಯಾಗಿದೆ. ಅವರೇನಾದರೂ ಇದೇನಾದರೂ ರೀಕನೆಕ್ಟ್ ಮಾಡ್ಕೊಳ್ಳೋದಾಗಿದ್ದರೆ, ಈ ಪ್ರೀತಿ ಪ್ರೇಮ ಮುಂದುವರಿಸ್ಬೇಕು ಅನ್ನೋದಾಗಿದ್ದರೆ ಅವ್ರ ಕಡೆಯಿಂದ ಇಷ್ಟೊತ್ತಿಗಾಗಲೇ ಕಾಲ್ ಬರಬೇಕಾಗಿತ್ತು. ಅವ್ರು ರೆಡಿನೇ ಇಲ್ಲ ಇದರಿಂದ. ಆದಷ್ಟು ಅವ್ರಿಗೆ ಬೇರೆಯವರು ಮಾತು ಹೇಳಿಕೊಟ್ಟು ಅರ್ಧ ನಿಮ್ಮ ಹತ್ರ ಬರಬೇಕು ಅನ್ನೋದೇ ಇಲ್ಲ. ಆದಷ್ಟು ಅವರು ನಿಮ್ಮಿಬ್ಬರು ನಡುವೆ ಯಾರೆಲ್ಲ ಫ್ರೆಂಡ್ಸ್ಗಳಿದ್ರಲ್ಲ ಅವರು ಕೂಡ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಬೇಡ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಈ ರೀತಿ ಎಲ್ಲ ಆಗೋದ್ರಿಂದ ಅವ್ರಿಗೆ ಒಂದು ಚಿಕ್ಕ ಕನ್ಫ್ಯೂಷನ್ ಅವ್ರ ತಲೆಯಲ್ಲಿದೆ ನಿಮ್ಗೆ ಕಾಲ್ ಮಾಡೋದಕ್ಕೆ. ಅವ್ರು ಇಷ್ಟೊತ್ತಿಗಾಗಲೇ ಇದೇನಾದರೂ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಾಗಿದ್ರೆ ಕಾಲ್ ಮಾಡೋರು, ಬಟ್ ಅವ್ರಿಗೆ ಬೇಡ ಅಂತ ಅನಿಸ್ತಾ ಇದೆ. ಆದರೆ ಇಲ್ಲಿಂದ 2 ತಿಂಗಳಲ್ಲಿ 3ನೇ ತಿಂಗಳು ಬರುವಾಗ ನಿಮಗೆ ಅವ್ರ ಕಡೆಯಿಂದ ಒಂದು ಫೋನ್ ಆಗಿರ್ಬೋದು, ಒಂದು ಮೆಸೇಜ್ ಆಗಿರ್ಬೋದು, ಒಂದು ರೈಟ್ ಡಿಸಿಷನ್ ತಗೊಂಡು ಅವ್ರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಬರ್ತಾರೆ ಅಂತ ಈ ಕಾರ್ಡ್ ತೋರಿಸ್ತಾ ಇದೆ. ಆದರೆ ಅದು ರೈಟ್ ಡಿಸಿಷನ್ನಲ್ಲಿ ಒಂದು ನಿಮ್ಮ ಜೊತೆ ಸಂಬಂಧನ ಮುಂದುವರ್ಸ್ಕೊಂಡು ಹೋಗೋದಾದರೂ ಆಗಿರಬಹುದು, ಅಥವಾ ಬೇಡ ಈ ಸಂಬಂಧ ಬೇಡ, ನೀವು ಇಷ್ಟು ದಿವಸ ಕೊರಗ್ತಾ ಇರೋದಕ್ಕೆ ಬೇಡ ಅನ್ನುವ ಸಾಧ್ಯತೆಯೂ ತುಂಬ ಇದೆ. ಅವರ ಮುಂದಿನ ಲೈಫ್ ಬಗ್ಗೆ ಅವರಿಗೆ ತುಂಬಾ ಕಾಳಜಿ ಇದೆ ಅಂತ ತೋರಿಸ್ತಾ ಇದೆ. ಸೊ ಹಂಗಾಗಿ ಈ ಫಾಲ್ಸ್ ಪರ್ಸನ್ ಅಂತ ತೋರಿಸ್ತಾ ಇದೆ. ಒಂದಷ್ಟು ನಿಮ್ಮ ಬಗ್ಗೆ ಸುಳ್ಳು ಹೇಳಿ ಗಾಸಿಪ್ನ ಹರಡಿಸೋದು, ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿ ಬೇಡದನ್ನು ತುಂಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಬೇಡದೇ ಇರುವ ವಿಚಾರಗಳನ್ನ ತಲೆಗೆ ಹಾಕ್ಕೊಂಡು ನಿಮ್ಮಿಂದ ದೂರ ಆಗ್ಬೋದು. ನಿಮ್ಮಿಂದ ಏನಾದರೂ ನನ್ನ ಲೈಫಿಗೆ ತೊಂದರೆ ಆಗ್ಬೋದು. ಸಪೋಸ್ ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದರೆ ನಿಮ್ಮಿಂದ ನನ್ನ ಲೈಫಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡೋದಾಗಿರಬಹುದು. ಮುಂದಿನ ಲೈಫಲ್ಲಿ ಇವಳ ಕಡೆಯಿಂದ ನನಗೆ ಅಥವಾ ಇವನ ಕಡೆಯಿಂದ ನನಗೆ ಏನಾದರೂ ದೊಡ್ಡ ಅವಾಂತರ ಏನಾದರೂ ತರಬಹುದೇನೋ ಅಂತ ಹೇಳಿ ತಪ್ಪು ವಿಚಾರಗಳನ್ನೇ ಅವ್ರ ಮನಸ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ಈ ಸಂಬಂಧನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವ್ರು ಕಾಂಟ್ಯಾಕ್ಟ್ ಮಾಡುವವರಾಗಿದ್ದರೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ಅವ್ರಿಗೆ ಇದು ಬೇಡ ಅನ್ಸೋಗ್ಬಿಟ್ಟಿದೆ ಅಂತೇಳಿ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.